ಕೆ ಶಿವಕುಮಾರ್ ಅವರು ಅಂತ ಒಂದು ರೀತಿಯಲ್ಲಿ ಚಾಣಕ್ಯ ನಡೆಯನ್ನ ಇಟ್ಟಿದ್ದಾರೆ. ಈಗ ಅಂಥವ್ರ ವಿರುದ್ಧ ನಿಮ್ಮ ಸ್ಟ್ರಾಟಜಿ ಬದಲಾವಣೆ ಮಾಡ್ಕೋಬೇಕು. ಅಯ್ಯೋ ಬಿಡ್ರಿ, ಬಹಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಮುಗುರಿಸಿ ಬೀಳ್ತಾರೆ. ಇದ್ರ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೇನು ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಇದೆ, ನಮ್ಮ ಸಂಘಟನೆ ಕಾರ್ಯಕರ್ತರ ಶಕ್ತಿ ಇದೆ. ಹೇಗೆ ಬಗ್ಗಿಸ್ಬೇಕು ಬಗ್ಗಿಸ್ತೇವೆ. ಇದೊಂದು ಚುನಾವಣೆಯಿಂದ ಎಲ್ಲವೂ ಕೂಡ ಮುಗಿದೋಗಿಲ್ಲ. ಇಡೀ ದೇಶದಲ್ಲಿ ಆಪರೇಷನ್ ಮಾಡೋಕೆ ಬಿಜೆಪಿ ಸೇರಿಸ್ಕೊಂಡಿತ್ತು, ರಾಜ್ಯದಲ್ಲಿ ಬಿಜೆಪಿಗೆ ಆಪರೇಷನ್ ಅಲ್ಲರಿ ನೀವೆಲ್ಲ ಮಾತನಾಡ್ತಾ ಇರೋದು ನೋಡಿದ್ರೆ ಇಲ್ಲಿವೇ ಎಲ್ಲವೂ ಅಂತ್ಯ ಮುಕ್ತಾಯ ಆಗ್ತಾ ಇದೆ. ಆ ಭಾವನೆಯಲ್ಲಿ ಮಾತನಾಡ್ತಾ ಇದ್ದೀರಿ. ಈ ಘಟನೆ ಆಗಬಾರ್ದಿತ್ತು, ದುರಾದೃಷ್ಟ ಇದು, ಅದನ್ನು ನಾನೇ ಒಪ್ಕೊಳ್ತಾ ಇದ್ದೇನೆ. ಆದರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಳ್ತದೆ. ಡಿ ಕೆ ಶಿವಕುಮಾರ್ ಆಗಲಿ, ಇನ್ನೊಬ್ಬ ಮುಖ್ಯಮಂತ್ರಿ ಬರಲಿ, ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನು ಯಾವ ರೀತಿ ಈ ಸರ್ಕಾರನ ಬಗ್ಗಿಸ್ಬೇಕು ಪಳಗಿಸ್ಬೇಕು ಅದನ್ನು ಮಾಡ್ತೇವೆ ಬರೋಂಥ. ಡಿ ಕೆ ಶಿವಕುಮಾರ್ ಅವರು ಅಂತ ಒಂದು ರೀತಿಯಲ್ಲಿ ಚಾಣಕ್ಯ ನಡೆಯನ್ನ ಇಟ್ಟಿದ್ದಾರೆ. ಈಗ ಅಂಥವ್ರ ವಿರುದ್ಧ ನಿಮ್ಮ ಸ್ಟ್ರಾಟಜಿ ಬದಲಾವಣೆ ಮಾಡ್ಕೋಬೇಕು. ಅಯ್ಯೋ ಬಿಡ್ರಿ, ಬಹಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಮುಗುರಿಸಿ ಬೀಳ್ತಾರೆ. ಇದ್ರ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೇನು ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಇದೆ, ನಮ್ಮ ಸಂಘಟನೆ ಕಾರ್ಯಕರ್ತರ ಶಕ್ತಿ ಇದೆ. ಹೇಗೆ ಬಗ್ಗಿಸ್ಬೇಕು ಬಗ್ಗಿಸ್ತೇವೆ. ಇದೊಂದು ಚುನಾವಣೆಯಿಂದ ಎಲ್ಲವೂ ಕೂಡ ಮುಗಿದೋಗಿಲ್ಲ. ಇಡೀ ದೇಶದಲ್ಲಿ ಆಪರೇಷನ್ ಮಾಡೋಕೆ ಬಿಜೆಪಿ ಸೇರಿಸ್ಕೊಂಡಿತ್ತು, ರಾಜ್ಯದಲ್ಲಿ ಬಿಜೆಪಿಗೆ ಆಪರೇಷನ್ ಅಲ್ಲರಿ ನೀವೆಲ್ಲ ಮಾತನಾಡ್ತಾ ಇರೋದು ನೋಡಿದ್ರೆ ಇಲ್ಲಿವೇ ಎಲ್ಲವೂ ಅಂತ್ಯ ಮುಕ್ತಾಯ ಆಗ್ತಾ ಇದೆ. ಆ ಭಾವನೆಯಲ್ಲಿ ಮಾತನಾಡ್ತಾ ಇದ್ದೀರಿ. ಈ ಘಟನೆ ಆಗಬಾರ್ದಿತ್ತು, ದುರಾದೃಷ್ಟ ಇದು, ಅದನ್ನು ನಾನೇ ಒಪ್ಕೊಳ್ತಾ ಇದ್ದೇನೆ. ಆದರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಳ್ತದೆ. ಡಿ ಕೆ ಶಿವಕುಮಾರ್ ಆಗಲಿ, ಇನ್ನೊಬ್ಬ ಮುಖ್ಯಮಂತ್ರಿ ಬರಲಿ, ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನು ಯಾವ ರೀತಿ ಈ ಸರ್ಕಾರನ ಬಗ್ಗಿಸ್ಬೇಕು ಪಳಗಿಸ್ಬೇಕು ಅದನ್ನು ಮಾಡ್ತೇವೆ ಬರೋಂಥ. ಡಿ ಕೆ ಶಿವಕುಮಾರ್ ಅವರು ಅಂತ ಒಂದು ರೀತಿಯಲ್ಲಿ ಚಾಣಕ್ಯ ನಡೆಯನ್ನ ಇಟ್ಟಿದ್ದಾರೆ. ಈಗ ಅಂಥವ್ರ ವಿರುದ್ಧ ನಿಮ್ಮ ಸ್ಟ್ರಾಟಜಿ ಬದಲಾವಣೆ ಮಾಡ್ಕೋಬೇಕು. ಅಯ್ಯೋ ಬಿಡ್ರಿ, ಬಹಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಮುಗುರಿಸಿ ಬೀಳ್ತಾರೆ. ಇದ್ರ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೇನು ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಇದೆ, ನಮ್ಮ ಸಂಘಟನೆ ಕಾರ್ಯಕರ್ತರ ಶಕ್ತಿ ಇದೆ. ಹೇಗೆ ಬಗ್ಗಿಸ್ಬೇಕು ಬಗ್ಗಿಸ್ತೇವೆ. ಇದೊಂದು ಚುನಾವಣೆಯಿಂದ ಎಲ್ಲವೂ ಕೂಡ ಮುಗಿದೋಗಿಲ್ಲ. ಇಡೀ ದೇಶದಲ್ಲಿ ಆಪರೇಷನ್ ಮಾಡೋಕೆ ಬಿಜೆಪಿ ಸೇರಿಸ್ಕೊಂಡಿತ್ತು, ರಾಜ್ಯದಲ್ಲಿ ಬಿಜೆಪಿಗೆ ಆಪರೇಷನ್ ಅಲ್ಲರಿ ನೀವೆಲ್ಲ ಮಾತನಾಡ್ತಾ ಇರೋದು ನೋಡಿದ್ರೆ ಇಲ್ಲಿವೇ ಎಲ್ಲವೂ ಅಂತ್ಯ ಮುಕ್ತಾಯ ಆಗ್ತಾ ಇದೆ. ಆ ಭಾವನೆಯಲ್ಲಿ ಮಾತನಾಡ್ತಾ ಇದ್ದೀರಿ. ಈ ಘಟನೆ ಆಗಬಾರ್ದಿತ್ತು, ದುರಾದೃಷ್ಟ ಇದು, ಅದನ್ನು ನಾನೇ ಒಪ್ಕೊಳ್ತಾ ಇದ್ದೇನೆ. ಆದರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಳ್ತದೆ. ಡಿ ಕೆ ಶಿವಕುಮಾರ್ ಆಗಲಿ, ಇನ್ನೊಬ್ಬ ಮುಖ್ಯಮಂತ್ರಿ ಬರಲಿ, ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನು ಯಾವ ರೀತಿ ಈ ಸರ್ಕಾರನ ಬಗ್ಗಿಸ್ಬೇಕು ಪಳಗಿಸ್ಬೇಕು ಅದನ್ನು ಮಾಡ್ತೇವೆ ಬರೋಂಥ.